ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಕಳೆದ ವರ್ಷ ಜುಲೈ ಕೊನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 24 ಗಂಟೆಗಳಲ್ಲಿ ಬಹುಶಃ ಒಂದು 100 ವರ್ಷದ ಇತಿಹಾಸದಲ್ಲಿ ಆಗದೇ ಇರುವಷ್ಟು ಮಳೆ ಪ್ರವಾಹ ಬಂದದ್ರಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ ಒಬ್ಬರೇ, ಯಾಕಂದ್ರೆ ಮಂತ್ರಿಮಂಡಲ ರಚನೆ ಆಗಿರಲಿಲ್ಲ, ಮುಖ್ಯಮಂತ್ರಿಗಳು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇಡೀ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಹಾನಿಯಾಗಿರ್ತಕ್ಕಂಥ ಸುಮಾರು 35,000 ಕೋಟಿಯಷ್ಟು ರಸ್ತೆಗಳ ಮತ್ತು ಸೇತುವೆಗಳ ಕೆರೆಕಟ್ಟೆಗಳು ಒಡೆದು ಹೋಗಿರ್ತಕ್ಕಂಥದ್ದು, ಬಡವರ ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಮತ್ತು ರೈತರ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು, ವಿದ್ಯುತ್ ವ್ಯವಸ್ಥೆ ವಿದ್ಯುತ್ ಜಾಲ ಹಾಳಾಗಿರ್ತಕ್ಕಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳನ್ನ ಒಂಟಿಯಾಗಿ ಓಡಾಡಿ ಬಹುಶಃ ಅವಾಗ ಎಲ್ಲರೂ ಅಂತಿದ್ರು ಇಡೀ ನಾಡಿನಲ್ಲಿ ಒಂಟಿ ಸಲಗ ಯಡಿಯೂರಪ್ಪನವರು ಒಬ್ಬರೇ ಇಡೀ ರಾಜ್ಯದ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸಂಕಷ್ಟದಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ನೆರವಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಾಣ ಕಳ್ಕೊಂಡಂಥವ್ರು ಮತ್ತು ರೈತರ ಸಂಪತ್ತಾಗಿರ್ತಕ್ಕಂಥ ಜಾನುವಾರುಗಳು ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥವ್ರಿಗೂ ಕೂಡ ಪರಿಹಾರವನ್ನು ನೀಡಿ ಎಲ್ಲ ಜನರಿಂದ ಮೆಚ್ಚುಗೆಯನ್ನು ಪಡೆದು ಹೌದೌದು ಅನಿಸಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಿದರು. ಪುರಾತನ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಬ್ರಹ್ಮರಾಂಬಾದೇವಿ ದೇವಸ್ಥಾನಗಳ ಪುನರ್ ನಿರ್ಮಾಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಹಂತದಲ್ಲಿ 16 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಇವತ್ತು ಶಿಲಾನ್ಯಾಸವನ್ನ ಮಾಡಿ